ಉತ್ತಮ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ವೀಕ್ ಸರ್, ನೆಕ್ಸ್ಟ್ ವೀಕ್ ಬೆಳಗಾವಿಗೆ ಕರೆಸಿ, ದಯವಿಟ್ಟು ಕರೆಸಿ. ಇದೇ ಅಧಿವೇಶನದಲ್ಲಿ ಬೆಳಗಾವಿ ಆಯ್ತು ಸಚಿವರೇ, ಧನ್ಯವಾದಗಳು. ಕಲಬುರಗಿ 7 ಗಂಟೆ ಹೋಗ್ಬೇಕು, ಮುಗಿಯದಿದ್ರೆ ನಾನು ಮುಂದೆ ಹಾನಿಯಾಗಿ ಮತ್ತೆ ನಾಳೆ 3.24 ಲಕ್ಷ ಹೆಕ್ಟರ್ ಭೂಮಿಯನ್ನ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ, ಅಲಸಂದಿ, ಉದ್ದು, ಹೆಸರು ಮತ್ತು ಸೋಯಾ ಬೆಳೆ ಸಂಪೂರ್ಣ ನಾಶ ಆಗಿದ್ದರಿಂದ ರೈತರು ಸಂಕಷ್ಟಕ್ಕೆ ಇದ್ದರೆ ಬೆಳೆ ನಾಶ ಹೊಂದಿರುವ ರೈತರುಗಳಿಗೆ ಸರ್ಕಾರ ಕೂಡಲೇ ಸ್ಪಂದಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಪರಿಹಾರ ನೀಡುವ ಬಗ್ಗೆ ಅಂತ ನನ್ನ ಗಮನ ಸೆಳೆದಿದ್ದೇನೆ. ಚೆನ್ನಾಗಿ ಸುದೃಢವಾಗಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಲ ಈ 2 ವರ್ಷದಿಂದ ಸತತವಾಗಿ ರೈತರಿಗೆ ಇನ್ಶೂರೆನ್ಸು, ರೈತರಿಗೆ ಪರಿಹಾರ ಸಿಗ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ. ನಾನು ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಏನಾಗಿದೆ ಅಂದರೆ, ಈ ಸಲ ಈ ಹಣವನ್ನು ಏನು ಬಿಡುಗಡೆ ಮಾಡಿದ್ದಾರೆ, ಈ NDRF ಮತ್ತು SDRF ಹಾಗೂ ರಾಜ್ಯಪಾಲ ಸೇರಿಸಿ ಬೆಳೆ ಆಶ್ರಿತ ಭೂಮಿಗೆ ಎಕರೆಗೆ 17,000 ರೂಪಾಯಿ ಪರಿಹಾರ ದೊರಕಬೇಕಿತ್ತು. ಆದರೆ ಇನ್ನೂ ರೈತರಿಗೆ ದೊರಕಿದ್ದು ಕೆಲವೊಂದು ಕಡೆ ಏನಪ್ಪ ಅಂದರೆ 8,500 ಬದಲು ಏನಪ್ಪ ಅಂದರೆ ಕೇವಲ 2 ಸಲ ಬೆಳೆ ಪರಿಹಾರ ಹಾಕಿದ್ದಾರೆ. ಅದರಲ್ಲಿ ಒಂದು ಕಂತಿನಲ್ಲಿ 6,800, 5,120, 6,290 ಈ ರೀತಿ ಏನಪ್ಪ ಅಂದರೆ ಕಡಿಮೆ ಹಣ ಜಮಾ ಆಗಿದೆ. ಇದರಿಂದ ರೈತರು ಭಾಳಷ್ಟು ಕಂಗಾಲಾಗಿದ್ದಾರೆ, ತೊಂದರೆಗೊಳಗಾಗಿದ್ದಾರೆ. ಅಟ್ಲೀಸ್ಟ್ ಸಮೀಕ್ಷೆ ಮಾಡಿ ನಾವು ಪಂಚಾಯಿತಿಯಲ್ಲಿ ಯಾರು ರೈತರ ಫಲ ಬೆಳೆ ಹಾನಿಯಾಗಿದೆ ಹಚ್ತೀವಿ ಅಂತ ಹೇಳಿದ್ರು, 3 ದಿನ ಇಡ್ತೀವಿ ಅಂತ ಹೇಳಿದ್ರು, ಅದು ಆಗಿಲ್ಲ. ಕೆಲವೊಬ್ಬರಿಗೆ ಏನಪ್ಪ ಅಂದರೆ ಯಾರು ಮೇಲಡಿ ಇದೆ ಅವರಿಗೆ ನೀರಾವರಿ ಅಂತ ಹಣ ಜಮಾ ಆಗಿದೆ, ಯಾರು ನೀರಾವರಿ ಇದೆ ಅವರ ಮೇಲಡಿ ಅಂತ ಹಣ ಜಮಾ ಆಗಿದೆ. ತಾರತಮ್ಯ ಭಾಳಷ್ಟಾಗಿದೆ, ರೈತರು ಕಂಗಾಲಾಗಿದ್ದಾರೆ. ಪಾಸ್ಬುಕ್ ತಗೊಂಡು ಬ್ಯಾಂಕ್ ಅನ್ಬಂದು ಅಳಿತಕ್ಕಂಥ ಸಮಸ್ಯೆ ಬಂದಿದೆ. ಮತ್ತು ಇನ್ನೊಂದು ತಮಗೆ ಸರ್ಕಾರ ತಮ್ಮ ಮೂಲಕ ಕಳಕಳಿ ಮನವಿ ಏನಂದರೆ, ನಮ್ಮ 2025-26ನೇ ಸಾಲಿನಲ್ಲಿ 2,90,000 ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಸಭಾಧ್ಯಕ್ಷರೇ, ಇನ್ಶೂರೆನ್ಸ್ ಹಣ 34.49 ಕೋಟಿ ರೂಪಾಯಿ ಜಮಾ ಆಗಿದೆ. ಇನ್ಶೂರೆನ್ಸ್ ಕಂಪ್ನಿಯವರು ಮೊದಲು ಇರ್ತಿದ್ದು ಆ ಪ್ರಶ್ನೆಯಲ್ಲಿ, ಈ ಸಲ ಸರ್ಕಾರನೇ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ನೋಡಿದ್ದಾರೆ. ತಾವೆಲ್ಲ ಇಡೀ ನಮ್ಮ ಕರ್ನಾಟಕ ಅಧ್ಯಕ್ಷರೇ, ಮೇನಿಂದ ಬೆಳೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಮಳೆ ಆಶ್ರಿತ 2 ಸಲ ಮುರಿದು ಬಿತ್ತಿದ್ದಾರೆ. ಬೆಳೆ ಹಾನಿಯಾಗಿದೆ. ಬೆಳೆ ಕಂಪ್ಲೀಟ್ ನೀರಲ್ಲಿ ನಿಂತು ಹಾನಿ ಆದಾಗ ಬೆಳೆ ಹಾನಿ ಆಗಿದ್ದಕ್ಕೆ ಪರಿಹಾರ ಇನ್ಶೂರೆನ್ಸ್ ಬಿಡುಗಡೆ ಮಾಡಿ. ನಾ ಹೇಳ್ತೇನೆ, ಸನ್ಮಾನ್ಯ ಮಂತ್ರಿಗಳಿಗೆ ಕೇಳ್ತೀನಿ, ಮುಂದೆ ನಂದು ಆದ್ಮೇಲೆ ಉತ್ತರ ಹೇಳಿ. ನಂದೇನದ ಪ್ರಶ್ನೆ ಅಂದ್ರೆ, ನೀವು 34 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಜಮಾ ಆಗಿದೆ, ಬೆಳೆ ಕಂಪ್ಲೀಟ್ ನಾಶ ಆಗಿದೆ, ಬೆಳೆ ಮಳೆ ಹಾನಿಯಿಂದ ನೀರಾವರಿ ಹೋಗ್ತೇನಪ್ಪ ಅಂದ್ರೆ ಸಂಪೂರ್ಣ ನಾಶ ಆದಾಗ ಇನ್ಶೂರೆನ್ಸ್ ಯಾಕೆ ಬಿಡುಗಡೆ ಮಾಡಬಾರ್ದು? ಒಬ್ಬ ರೈತ ನಿನ್ನೆ ಪಾನೆಗಾಂವದಲ್ಲಿ ಒಬ್ಬ ರೈತ ಹಿರಾಮಣಿ ತಂದಿ ದತ್ತು ಚವ್ಹಾಣ್ ಅಂತ ಹೇಳಿ ನನ್ನ ಮತಕ್ಷೇತ್ರ 3 ಲಕ್ಷ ಏನಪ್ಪ ಅಂದ್ರೆ ಬ್ಯಾಂಕ್ ಸಾಲ ತಗೊಂಡ್ಕೊಂಡ ಅವನ ರೈತ ಆತ್ಮಹತ್ಯೆ ಮಾಡ್ಕೊಂಡು. ಉತ್ತರ ಕೇಳಿ 84 ಜನ ಉತ್ತರ ಕೊಡಿ. ಈಗ ಅವರ ಪ್ರಶ್ನೆ ಏನ್ ಗಮನ ಸೆಳೆದಿದ್ದಾರೆ ಅಂತ ಹೇಳಿದ್ರೆ ಬೆಳೆ ಪರಿಹಾರದ ಬಗ್ಗೆ. ಈಗ ಅವರು ಇನ್ಶೂರೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಬಗ್ಗೆ ಪ್ರತ್ಯೇಕವಾಗಿ ಅವ್ರದ್ದೇನು ಅವರು ಅದರ ಬಗ್ಗೆ ಸಮಸ್ಯೆಗಳಿದೆ, ಅದಕ್ಕೆ ಮತ್ತು ಪ್ರತ್ಯೇಕ ಉತ್ತರ ಕೊಡಿಸೋಣ. ಈ ಬೆಳೆ ಪರಿಹಾರ ಏನು ಇನ್ಪುಟ್ ಸಬ್ಸಿಡಿಯನ್ನು ಕೊಡ್ತಕ್ಕಂಥದ್ದು ಇದೆ, ಅದನ್ನು ನಮ್ಮ ಏನು ಮಾನದಂಡಗಳ ಪ್ರಕಾರ SDRF ಪ್ರಕಾರ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ಟಾಪ್ ಮುಖಾಂತರ ನಮ್ಮ ರಾಜ್ಯದಿಂದ ಏನಿದೆ, ನಮ್ಮ ಏನು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ಸುಮಾರು 1,031 ಕೋಟಿ, ಒಟ್ಟಾರೆ 2,249 ಕೋಟಿ ನೇರವಾಗಿ ಜಮಾ ಮಾಡಲಾಗಿದೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಕೆಲವರಿಗೆ ಯಾರು ಈ ಮಳೆ ಆಶ್ರಿತ ಇದ್ದಾರೆ ಮತ್ತು ಯಾರು ನೀರಾವರಿ ಇದ್ದಾರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅಂತ. ಆ ಥರ ಏನಿದ್ರೆ ಕ್ಲಾರಿಫಿಕೇಶನ್ ಬೇಕಾದ್ರೆ ತಗೊಳ್ಳೋಣ. ಸಬ್ಸಿಡಿಯನ್ನು ಕೊಡಬೇಕಾಗಿರುವಂಥದ್ದು ಪೂರ್ತಿ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥದ್ದು ಏನಾದರೂ ಬೇರೆ ಕ್ಲಾರಿಫಿಕೇಶನ್ ಇದ್ರೆ ಆಮೇಲೆ ತಗೊಳ್ಳೋಣ. ಮತ್ತು ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇದ್ರೆ ಅದು ಪ್ರತ್ಯೇಕವಾಗಿ ಅದಕ್ಕೆ ಉತ್ತರ ಬೇರೆ ಸಮಯದಲ್ಲಿ ಕೊಡಿಸ್ತೀವಿ. ಮಾನ್ಯ ಸಭಾಧ್ಯಕ್ಷ BR ಪಟೇಲ್ ಸಿಕ್ಕಿದೆ. ಆಯ್ತು, ನಿಮ್ಮ ಕ್ವಶನ್ ಇದೆ BR ಪಟೇಲ್ ಕೇಳಿ, ಶಿಕ್ಷಣ ಸಂಬಂಧಪಟ್ಟ.